ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತು ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ತುಂಬಾ ತಾಯಂದ್ರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸಬಹುದು. ಸೊ ಇವತ್ತು ತುಂಬಾ ತಾಯಂದ್ರು ತಪ್ಪು ಮಾಡುವಂಥದ್ದು ಏನಂದ್ರೆ ನಮ್ಮ ಹೇಳುವಂಥದ್ದಾಗಿರ್ಬೋದು, ಅದು ತಪ್ಪು ಮಾಡ್ತಾ ಇರೋದಾಗಿರ್ಬೋದು. ಮಕ್ಳು ಊಟ ಮಾಡ್ತಾ ಇಲ್ಲ, ಏನ್ ಮಾಡಿದ್ರು ಊಟ ಮಾಡ್ತಾ ಇಲ್ಲ. ಸೊ ಮಕ್ಳು ಊಟ ಮಾಡದೇ ಇರೋದಕ್ಕೂ ಕೂಡ ನಾವೇ ಒಂದ್ ಕಡೆ ಕಾರಣ ಆಗಿರ್ತೀವಿ. ಯಾಕಂದ್ರೆ ಮಕ್ಳು ಊಟ ಮಾಡ್ತಾ ಇಲ್ಲ ಅಂದಾಗ ನಾವೇನ್ ಮಾಡೋದು, ಅದರ ಬದಲಿಗೆ ಊಟ ಮಾಡೋ ಟೈಮಲ್ಲಿ ನಾವು ಯಾವಾಗ್ಲೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ನ ತಿನ್ನಿಸ್ಬೇಕು, ಮಧ್ಯಾಹ್ನ ಊಟ ಟೈಮಲ್ಲಿ ಊಟವನ್ನ ಕೊಡ್ಬೇಕು, ರಾತ್ರಿ ಡಿನ್ನರ್ ಟೈಮಲ್ಲಿ ಅದರಲ್ಲೂ ಕೂಡ ಊಟವನ್ನ ಕೊಡ್ಬೇಕು. ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ನಾವು ಮಕ್ಕಳಿಗೆ ಊಟವನ್ನ ಕೊಡಬೇಕು. ಅದು ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಏನೋ ಕೆಲಸ ಇರುತ್ತೆ, ಮಗು ಹಠ ಮಾಡ್ತಾ ಇದೆ, ಊಟ ಬೇಡ ಅಂತ ಇದೆ, ಅದ್ರ ಬದಲಿಗೆ ಬಿಸ್ಕೆಟ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಇದನ್ನ ಕೊಡ್ತಾ ಹೋಗ್ತೀವಿ. ಇಲ್ಲೇ ನಾವು ತಪ್ಪನ್ನ ಮಾಡ್ತಾ ಇರುವಂತದ್ದು. ಸೊ ದಯವಿಟ್ಟು ಈ ತರ ಮಾಡೋದಕ್ಕೆ ಹೋಗ್ಬೇಡಿ. ಚಿಕ್ಕ ಮಗುನೇ ಆಗಿರ್ಲಿ ಅಥವಾ ಸ್ವಲ್ಪ ದೊಡ್ಡವರಾಗಿದ್ರು ಕೂಡ ಮಕ್ಕಳಿಗೆ ಆದಷ್ಟು ಹೆಲ್ದಿ ಫುಡ್ಗಳನ್ನ ಪ್ರಿಫರ್ ಮಾಡಿ, ಹೆಲ್ದಿ ಫುಡ್ಗಳನ್ನೇ ಕೊಡೋದಕ್ಕೆ ನೀವು ಪ್ರಯತ್ನ ಪಡಿ. ಯಾಕಂದ್ರೆ ಒಂದು ಸಲ ಮಗು ಆ ಜಂಕ್ ಫುಡ್ ಆಗಿರ್ಬೋದು ಅಥವಾ ಚಾಕ್ಲೇಟ್ಸ್, ಅದೇ ಹೇಳಿದ ಹಾಗೆ ಲೇಸ್ ಆಗಿರ್ಬೋದು, ಇದಕ್ಕೆ ಏನಾದ್ರೂ ಅಡಿಕ್ಟ್ ಆದ್ರೆ ಮತ್ತೆ ಅದನ್ನ ಬಿಡೋದೇ ಇಲ್ಲ. ಸೊ ಆರೋಗ್ಯ ಕೂಡ ಮಕ್ಕಳದು ಹಾಳಾಗಿ ಹೋಗುತ್ತೆ. ಸೊ ನಾವು ಥಿಂಕ್ ಮಾಡೋದು ಮಗು ಊಟ ಮಾಡ್ತಾ ಇಲ್ಲ ಅಂತ. ಬಟ್ ನಾವೇನ್ ಮಾಡ್ಬೇಕು, ಮಗು ಊಟ ಮಾಡೋ ತರ ಏನಾದ್ರೂ ವೆರೈಟಿ ಡಿಶಸ್ಗಳಾಗಿರ್ಬೋದು, ಅಡುಗೆ ಆಗಿರ್ಬೋದು, ಅಥವಾ ಟೇಸ್ಟಿ ಫುಡ್ಗಳನ್ನಾಗಿರ್ಬೋದು, ಇದನ್ನ ಮಕ್ಕಳಿಗೆ ನೀವು ತಿನ್ನಿಸಿ ಅಭ್ಯಾಸವನ್ನ ಮಾಡಿಸ್ಬೇಕು. ಚಿಕ್ಕದಿಂದಲೇ ಮಕ್ಕಳಿಗೆ ಎಲ್ಲವನ್ನ ಅಭ್ಯಾಸ ಮಾಡಿಸಿದ್ರೆ ಎಲ್ಲಾನು ಕೂಡ ಸ್ವಲ್ಪ ದೊಡ್ಡದಾದ್ಮೇಲೆ ತಿನ್ನೋದಕ್ಕೆ ಅವರು ಶುರು ಮಾಡ್ತಾರೆ. ಸೊ ನಾವು ಏನ್ ಮಾಡೋದು, ನಾವು ಆ ಮಕ್ಕಳು ಚಿಕ್ಕದಿದ್ದಾರೆ, ಚಾಕ್ಲೇಟ್ಸ್, ಲೇಸ್ ಆಗಿರ್ಬೋದು, ಆ ಬೇಕರಿ ಐಟಮ್ಸ್ ಆಗಿರ್ಬೋದು ಜಾಸ್ತಿ ತಿನ್ನಿಸಿ ಏನಾಗುತ್ತೆ, ಮಕ್ಕಳು ಒಂದು ಫ್ಯಾಟ್ ಆಗ್ತಾರೆ. ಬರೀ ನಿಮ್ಗೆ ಅದು ಹೆಲ್ದಿ ಅಲ್ಲ, ಹೆಲ್ದಿ ವೇಟ್ ಗೇನ್ ಆಗೋದಲ್ಲ, ಅದು ಫುಲ್ಲು ಜಂಕ್ ಫುಡ್ಗಳನ್ನ ತಿಂದು ಆಯಿಲಿ ಫುಡ್ಗಳನ್ನ ತಿಂದು ಆ ಥರ ಬಾಡಿ ಆಗಿರೋದು. ಸೊ ಅದು ನಿಮಗೆ ಒಳ್ಳೆಯ ಒಂದು ವೆಯ್ಟ್ ಅಲ್ಲ ಅಂತ ಹೇಳ್ತೀನಿ. ಸೊ ಒಳ್ಳೆ ಆಹಾರಗಳು, ಕಾಳುಗಳನ್ನ ತಿನ್ನಿಸಿ. ಸೊ ಚಿಕ್ಕ ಮಗುವಾಗಿದ್ರೆ ಆಲ್ಮೋಸ್ಟ್ 9 months ಅಲ್ಲಿ ಶುರು ಮಾಡ್ತಾರೆ ಸರಿಗಳನ್ನ ಕೊಡೋದಕ್ಕೆ. ಹೆಚ್ಚಿನವ್ರು ಏನ್ ಮಾಡ್ತಾರೆ, ರಾಗಿ ಹಿಟ್ಟನ್ನ ಎಲ್ಲ ಹೊರಗಡೆ ಪ್ಯಾಕೆಟಿಂಗ್ ತಗೊಂಡ್ಬಂದು ಕೊಡ್ತಾರೆ. ಸೊ ಅದನ್ನೆಲ್ಲ ಮಾಡಬೇಡಿ, ನೀವು ಮನೆಯಲ್ಲಿ ತಯಾರಿಸಿ ಮಕ್ಕಳಿಗೆ ಕೊಡಿ, ಅದು ತುಂಬಾ ಹೆಲ್ದಿ ಆಗಿರುತ್ತೆ. ಸೊ ಪ್ಯಾಕೆಟ್ ಫುಡ್ಗಳು ಅದು ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ನಾನು ಹೇಳುವಂಥದ್ದು, ಮಕ್ಕಳಿಗೆ ಮಿಕ್ಸ್ ಮೊಳಕೆ ಕಾಳುಗಳನ್ನ ಮಿಕ್ಸ್ ಮಾಡಿ, ಅದರಲ್ಲಿ ಹೆಸರು ಕಾಳಿರಲಿ, ತೊಗರಿಬೇಳೆ, ಕಡಲೆಬೇಳೆ, ಆಮೇಲೆ ಶೇಂಗಾ ಬೀಜ, ಬಾದಾಮಿ, ಆಮೇಲೆ ಗೋಡಂಬಿ, ಆಮೇಲೆ ರಾಗಿ ಮೊಳಕೆ ಬಂದಿರೋವಂಥದ್ದು, ಇದನ್ನೆಲ್ಲವನ್ನ ಕೂಡ ನೀವು ಮಿಕ್ಸ್ ಮಾಡಿಬಿಟ್ಟು, ಇದನ್ನೆಲ್ಲಾನು ಕೂಡ ನೀವು ಪುಡಿ ಮಾಡಿಬಿಟ್ಟು ಮಕ್ಕಳಿಗೆ ನೀವು ಕೊಡ್ತಾ ಬನ್ನಿ. ಅವಾಗ ಮಕ್ಕಳು ಆರೋಗ್ಯವಾಗಿ ವೆಯ್ಟನ್ನು ಗೇನ್ ಮಾಡ್ಕೊಳ್ತಾರೆ, ಜಾಸ್ತಿ ಮಾಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು. ಚಿಕ್ಕ ಮಗುವಿಂದ ನಾವು ಒಳ್ಳೊಳ್ಳೆ ಆಹಾರಗಳನ್ನ ತಿನ್ನೋದಕ್ಕೆ ಅಭ್ಯಾಸ ಮಾಡಿದ್ರೆ ಮಕ್ಕಳು ಊಟ ಮಾಡ್ತಾರೆ. ಸೊ ನಾವು ಅದರ ಬದಲಿಗೆ ಚಾಕ್ಲೇಟ್ಸ್ ಅನ್ನ, ಲೇಸ್ ಪ್ಯಾಕೆಟ್ಸ್ಗಳಾಗಿರ್ಬೋದು, ಇದನ್ನ ಜಾಸ್ತಿ ಅಭ್ಯಾಸ ಮಾಡಿದ್ರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ. ಕೆಲವು ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಕೇಳಲ್ಲ, ಚಾಕ್ಲೇಟ್ಸ್ ಆಗಿರ್ಬೋದು, ಲೇಸ್ ಪ್ಯಾಕೆಟ್ ಕೊಟ್ಟಿಲ್ಲ ಅಂದ್ರೆ. ಸೊ ಏನಾಗ್ಬಿಡುತ್ತೆ ಅಂದ್ರೆ, ಮಕ್ಕಳಿಗೆ ಅದು ತಿಂದು ಅಭ್ಯಾಸ ಆಗಿರುತ್ತೆ. ಸೊ ಅದನ್ನ ಬಿಡೋದಕ್ಕೆ ಕೇಳೋದೇ ಇಲ್ಲ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ಆದಷ್ಟು ಆರೋಗ್ಯಯುತವಾದಂತಹ ಆಹಾರಗಳನ್ನ ನಾವು ಮಕ್ಕಳಿಗೆ ನೀಡಬೇಕು. ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಸಾಯಂಕಾಲ ಬಂದ್ಮೇಲೆ ಯಾವುದಾದ್ರು ತರಕಾರಿಯ ಜ್ಯೂಸ್ಗಳನ್ನ ಮಾಡಿಕೊಡುವಂಥದ್ದಾಗಿರ್ಬೋದು, ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು, ಅಥವಾ ಏನಾದ್ರು ಮಿಕ್ಸ್ಡ್ ಫ್ರೂಟ್ಸ್ ಆಗಿರ್ಬೋದು, ಆಪಲ್ ಜ್ಯೂಸ್ ಆಗಿರ್ಬೋದು, ಇದನ್ನ ಕೊಡಿ. ನಾವು ಮಕ್ಕಳು ಎಲ್ಲಿ ಊಟವನ್ನ ಕೇಳ್ತಾರೆ, ಎಲ್ಲಿ ಹಸಿವು ಆಗ್ತಾ ಇದೆ ಅಂತ ಹೇಳ್ತಾರೆ, ನಾವು ಏನು ಚಾಕ್ಲೇಟ್ಸ್ ಅನ್ನ ಕೊಡ್ತಾ ಇದೀವಿ ಅದ್ರ ಬದಲಿಗೆ ಜ್ಯೂಸ್ಗಳನ್ನ, ತರಕಾರಿಗಳನ್ನ, ಕುಕ್ಕುಂಬರ್ಗಳನ್ನ ಈ ತರ ಕಟ್ ಮಾಡಿ ಕೊಡಿ. ಅವಾಗ ಮಕ್ಕಳಿಗೆ ತಾನೇ ಅಭ್ಯಾಸ ಆಗ್ತಾ ಹೋಗುತ್ತೆ. ನಾವು ಏನ್ ಕೊಡ್ತಾ ಇದ್ವಿ, ಲೇಸ್ ಪ್ಯಾಕೆಟ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಇಲ್ಲಿ ಹೆಲ್ದಿ ಫುಡ್ಗೆ ಶಿಫ್ಟ್ ಆಗ್ತಾ ಹೋಗಿ. ಅವಾಗ ಮಕ್ಕಳು ತಾನಾಗಿ ಚೇಂಜಸ್ ಆಗಿ ಆಹಾರದ ಕಡೆ ಒಲವನ್ನ ತೋರಿಸ್ತಾರೆ, ಅವರೇ ಊಟವನ್ನ ಮಾಡೋದಕ್ಕೆ ಅಭ್ಯಾಸ ಮಾಡ್ತಾರೆ ಅಂತ ಹೇಳ್ತೀನಿ. ಇವನ್ ನನ್ನ ಮಗಳಿಗೂ ಕೂಡ ಅಷ್ಟೇ. ಸೊ ಕೆಲವು ಮಕ್ಕಳು ದೇಹ ಹೇಗಿರುತ್ತೆ ಅಂದ್ರೆ, ಅವರು ಚಿಕ್ಕದಿನ್ನು ಒಂದೇ ರೀತಿ ಇರ್ತಾರೆ. ಇವಾಗ ನನ್ನ ಮಗಳು ಕೂಡ ಅಷ್ಟೇ, ಅವಳ ವೆಯ್ಟ್ ಅಷ್ಟೇ ಇದೆ, ಅವಳು ದಪ್ಪ ಆಗೋದು ಅಂತ ಇಲ್ಲ. ಸೊ ಅವಳ ವೆಯ್ಟ್ ಸ್ವಲ್ಪ ಚೇಂಜಸ್ ಆಗ್ತಿದೆ ಬಿಟ್ರೆ ಅವಳ ಬಾಡಿ ಶೇಪ್ ಬಂದು ಹಾಗೇನೆ ಇದೆ. ಸೊ ದೇಹದ ತೂಕವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂದ್ರೆ ಮಕ್ಕಳಿಗೆ ಆದಷ್ಟು ತರಕಾರಿಗಳಾಗಿರ್ಬಹುದು, ಸೊಪ್ಪು ತರಕಾರಿಗಳಾಗಿರ್ಬಹುದು, ನಾನ್ ವೆಜ್ ತಿನ್ನೋರಾಗಿದ್ರೆ ಎಗ್ ಅದೆಲ್ಲ ಕೊಡ್ತಾರೆ. ಸೊ ಇದನ್ನೆಲ್ಲ ಜಾಸ್ತಿ ಕೊಡ್ತಾ ಬನ್ನಿ. ಅದರ ಬದಲಿಗೆ ನೀವು ಚಾಕ್ಲೇಟ್ಸ್ಗಳನ್ನ ತುಂಬಾ ಕಡಿಮೆ ಮಾಡಿ. ಯಾಕಂದ್ರೆ ಒಮ್ಮೆ ಕಫ, ಶೀತ ಎಲ್ಲ, ಕೆಮ್ಮು ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ
ಮತ್ತೆ ಕ್ಯೂರ್ ಆಗೋದೇ ಇಲ್ಲ. ನಮಗೆ ಲೇಸ್ ಪ್ಯಾಕೆಟ್ಸ್ಗಳು ಅದೆಲ್ಲ ಆಯಿಲ್ ಯಾವಾಗ ಮಾಡಿ ಇಟ್ಟಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲಲ್ವ, ಅದೆಲ್ಲ ಆಯಿಲಿ ಫುಡ್ಗಳು, ಕರಿದಿರುವಂತಹ ತಿಂಡಿಗಳು. ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಟ್ ಒಮ್ಮೆ ಸ್ವಲ್ಪ ಟೈಮ್ ಆದಮೇಲೆ ಹೆಲ್ತಿ ಏನು ಹೇಳ್ತಾರೆ ಅನ್ಹೆಲ್ದಿ ಫುಡ್ಗಳು ಏನಾಗುತ್ತೆ, ಸ್ಟಮಕ್ ಮೇಲೆ, ಹೊಟ್ಟೆ ಮೇಲೆ ಪರಿಣಾಮವನ್ನು ಕೂಡ ಬೀರ್ಬೋದು. ಹೊಟ್ಟೆ ನೋವು ಅಂತ ಮಕ್ಕಳು ಹೇಳ್ತಾ ಇರ್ತಾರಲ್ವ. ಸೊ ಅದಕ್ಕೋಸ್ಕರ ಆದಷ್ಟು ಡೈರಿ ಮಿಲ್ಕ್ಗಳಾಗಿರ್ಬೋದು ಇದನ್ನೆಲ್ಲ ಕಟ್ ಡೌನ್ ಮಾಡಿ, ಅದನ್ನೆಲ್ಲ ಕಡಿಮೆ ಮಾಡಿ ನೀವೇ ಮನೆಯಲ್ಲಿ ತಯಾರಿಸಿ ಕೊಡಬಹುದು ಯಾವುದೇ ಫುಡ್ಗಳನ್ನು. ಸೊ ಅದೇ ಹೇಳಿದ ಹಾಗೆ ಒಂದೊಂದು ಟೈಮಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ತಿಂತಾರೆ ನಿಮ್ಮ ಮಕ್ಕಳು ಅದನ್ನು ನೀಟಾಗಿ ಚೆನ್ನಾಗಿ ಮಾಡಿಕೊಡಿ, ಖಂಡಿತವಾಗ್ಲೂ ತಿಂತಾರೆ. ಸೊ ನೀರನ್ನು ಕೂಡ ಜಾಸ್ತಿ ಕುಡಿಸಿ ಮಕ್ಕಳಿಗೆ. ಆಮೇಲೆ ರಾಗಿ ಸರಿಯಾಗಿರ್ಬೋದು, ಅಥವಾ ಏನು ಒಳ್ಳೊಳ್ಳೆ ರಾಗಿ ಮುದ್ದೆ ಮಾಡ್ತೀರಾ ಅದನ್ನು ಕೂಡ ಮಕ್ಕಳಿಗೆ ತಿನ್ನೋಂಥ ಅಭ್ಯಾಸ. ಊಟ ಮಾಡ್ತಾ ಇದ್ದೀರಾ, ಸ್ವಲ್ಪ ಮಗುವಿಗೂ ಕೂಡ ತಿನ್ನುವಂಥ ಅಭ್ಯಾಸದಲ್ಲಿ ಬೇಳೆ ಸಾರಾಗಿರ್ಬೋದು, ಸೊಪ್ಪಿನ ಸಾರಾಗಿರ್ಬೋದು, ಅವಾಗ ಏನಾಗುತ್ತೆ ಮಗುವಿಗೆ ರುಚಿ ಸಿಗುತ್ತೆ ಅಲ್ವಾ. ಸೊ ಆಮೇಲೆ ತಿನ್ನೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತೀನಿ. ಆದಷ್ಟು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಜಂಕ್ ಫುಡ್ಗಳು ಇದನ್ನೆಲ್ಲ ಜಾಸ್ತಿ ಸ್ವೀಟ್ಸ್ಗಳನ್ನು ಕೊಡುವಂಥದ್ದು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಶುಗರ್ ಕಂಟೆಂಟ್ ಜಾಸ್ತಿ ಇರುವಂತಹ ಫುಡ್ಗಳನ್ನು ಮಕ್ಕಳಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ನಿಮಗೆ ಕೊಡಬೇಕಿತ್ತು. ಈ ವಿಡಿಯೋ ಇಷ್ಟ ಆದರೆ ನಿಮಗೊಂದು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಲಾರ್ಡ್ಸ್.